ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮೂರ ಕಡೆ ಮಾಡುವಂತಹ ಒಂದು ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ಬೆಂಡೆಕಾಯಿಯಿಂದ ಮಾಡುವಂತಹ ಒಂದು ಸಾಂಬಾರಿನ ಬಗ್ಗೆ ಇದು. ಇದಕ್ಕೆ ನಮ್ಮ ಕಡೆ ಬೋಳ್ ಹುಳಿ ಅಂತ ಹೇಳ್ತೇವೆ. ಇದನ್ನ ಮಾಡ್ಲಿಕ್ಕೆ ನಾನಿಲ್ಲಿ ಬೆಂಡೆಕಾಯಿಯನ್ನು ಕುಯ್ಲಿಕ್ಕೆ ಬಂದಿದ್ದೇನೆ. ಮನೆಯಲ್ಲಿ ಸ್ವಲ್ಪ ಬೆಂಡೆ ಗಿಡಗಳನ್ನ ಹಾಕಿದ್ದೇವೆ. ಎಷ್ಟು ಎತ್ತರವಾಗಿ ಬೆಳೆದಿದೆ ಅಂತ ನೋಡ್ಬೋದು. ಇದು ಮರಬೆಂಡೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸಲ ಬೀಜ ಹಾಕಿದ್ರೆ ತುಂಬಾ ಟೈಮ್ ಇರ್ತದೆ ಇದು. ಇದು ಲಾಸ್ಟ್ ಇಯರ್ ಹಾಕಿದಂತಹ ಗಿಡ ಮತ್ತೆ ಸುಳಿ ಬಂದು ಈ ವರ್ಷ ಕೂಡ ಕಾಯಿ ಬಿಡ್ತಾ ಇದೆ. ಎಷ್ಟು ಮಿಜ್ರೆಲ್ಲ ಬಂದು ಕಾಯಿ ಬಿಡ್ತಾ ಇದೆ ಅಂತ ನೋಡ್ಬೋದು. ಕವಲ್ ಒಡೆದು ತುಂಬಾ ಚೆನ್ನಾಗಿ ಕಾಯಿ ಬರ್ತಾ ಇದೆ. ಇದನ್ನ ಕುಯ್ದುಕೊಂಡು ಹೋಗಿ ಇವತ್ತು ಬೋಳು ಹುಳಿ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ಮನೆಯಲ್ಲಿ ಬಿಟ್ಟಿರುವಂತಹ ತರಕಾರಿಯನ್ನು ಕುಯ್ದು ಅಡಿಗೆ ಮಾಡುವುದೇ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು. ಹಾಗೆ ಇದಕ್ಕೆ ಹಾಕ್ಲಿಕ್ಕೆ ಬೇಕಾದಂತಹ ಹಸಿಮೆಣಸು ಕೂಡ ಇತ್ತು. ಅದನ್ನು ಕೂಡ ಕುಯ್ದು ತಗೊಂಡು ಹೋಗ್ತಾ ಇದ್ದೇನೆ. ಇದಷ್ಟೇ ಅಲ್ಲದೆ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಗಿಡವನ್ನ ಹಾಕಿದ್ದೇವೆ. ಅದು ಕೂಡ ಇದೆ. ಅದು ಲಾಸ್ಟ್ ಇಯರ್ ಅಲ್ಲ, ಅದಕ್ಕೂ ಲಾಸ್ಟ್ ಇಯರ್ ಹಾಕಿದಂತಹ ಗಿಡ ಈಗಲೂ ಕೂಡ ಇದೆ. ಅದರಲ್ಲಿಯೂ ಕೂಡ ಕಾಯಿ ಬಿಡ್ತಾ ಇದೆ. ಗಿಡ ಸಾಯುವ ತನಕನೂ ಮತ್ತೆ ಮತ್ತೆ ಕೌಲು ಹೊಡೆದು ಅದು ಕಾಯನ್ನ ಬಿಡ್ತಾ ಇರ್ತದೆ. ಒಂದು ಒಳ್ಳೆ ಜಾತಿಯ ಬೆಂಡೆ ಗಿಡ ಅಂತಾನೆ ಹೇಳ್ಬೋದು. ನೀರನ್ನ ಹಾಕ್ತಾ ಇದ್ರೆ ಹಸಿರಾಗಿ ಚಿಗುರು ಹೊಡೆದು ಮತ್ತೆ ಮತ್ತೆ ಕಾಯಿ ಕೊಡ್ತಾ ಇರ್ತದೆ. ಬೆಂಡೆಕಾಯಿಯನ್ನೆಲ್ಲ ಕುಯ್ದು ತಂದು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೇನೆ. ಇದನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. 1 ಇಂಚು ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಹಸಿಮೆಣಸಿನ ತೊಟ್ಟನ್ನೆಲ್ಲ ತೆಗೆದು ಅದನ್ನು ತೊಳೆದು 2 ಭಾಗವಾಗಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಖಾರವಾದ ಹಸಿಮೆಣಸು ಆದ್ರೆ ಚೆನ್ನಾಗಾಗ್ತದೆ. ಇದಕ್ಕೆ ತೊಗರಿ ಬೇಳೆಯನ್ನ ಯಥೇಚ್ಛವಾಗಿ ಹಾಕೋದ್ರಿಂದ ಅದಕ್ಕೆ ಖಾರನು ಕೂಡ ಸ್ವಲ್ಪ ಜಾಸ್ತಿಯಾಗಿಯೇ ಬೀಳ್ಬೇಕು. ಆಗ ಮಾತ್ರ ರುಚಿ ಆಗ್ತದೆ. ಖಾರ ಸರಿಯಾಗಿ ಬಿದ್ದಿಲ್ಲ ಅಂದ್ರೆ ಹುಳಿಯನ್ನ ತಿನ್ಲಿಕ್ಕೆ ಅಷ್ಟು ರುಚಿ ಆಗೋದಿಲ್ಲ. ಹಸಿಮೆಣಸನ್ನೆಲ್ಲ 2 ಭಾಗವಾಗಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನ ಹಾಕೊಂಡಿದ್ದೇನೆ. ಇದನ್ನ ಚೆನ್ನಾಗಿ 3 ಬಾರಿ ತೊಳ್ಕೊಂಡು ಬಂದು ಕುಕ್ಕರಲ್ಲಿ ಹಾಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆಯನ್ನ ಹಾಕಿ ನೀರನ್ನ ಹಾಕಿ ಬೇಯಲಿಕ್ಕೆ ಬಿಡ್ತೇನೆ. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯಿ ತುರಿಯನ್ನ ಹಾಕಿ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಂಡು ಅದರ ಕಾಯಿಯಿಂದ ಹಾಲನ್ನ ತೆಕ್ಕೊಳ್ತಾ ಇದ್ದೇನೆ. ಈ ಹುಳಿಗೆ ಬೇರೆ ಮಸಾಲೆಯನ್ನೆಲ್ಲ ಅರಿಯೋದಿಲ್ಲ. ಕಾಯಿ ಹಾಲನ್ನ ಮಾತ್ರ ಹಾಕೋದು. ಕೆಲವೊಬ್ರು ಕಾಯಿ ಹಾಲನ್ನು ಕೂಡ ಹಾಕೋದಿಲ್ಲ. ಆದ್ರೆ ಕಾಯಿ ಹಾಲನ್ನ ಹಾಕಿದಾಗ ಬೋಳ್ ಹುಳಿಯ ರುಚಿ ಇನ್ನೂ ಚೆನ್ನಾಗಿ ಬರ್ತದೆ. ಕಾಯಿ ಹಾಲನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೇನೆ. ಈಗ ಒಂದು ಪಾತ್ರೆಯನ್ನ ಬಿಸಿಗೆ ಇಟ್ಟು ಸ್ವಲ್ಪ ನೀರನ್ನ ಹಾಕಿದ್ದೇನೆ. ನೀರು ಕಾದ ನಂತರ ಸ್ವಲ್ಪ ಬೆಲ್ಲ, ಅರಿಶಿನ, ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿ ಇಟ್ಟಿರುವಂತಹ ಹಸಿಮೆಣಸನ್ನು ಕೂಡ ಇದರ ಜೊತೆಗೆ ಹಾಕೊಳ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ಹಸಿಮೆಣಸನ್ನ ಯಥೇಚ್ಛವಾಗಿ ಹಾಕೊಳ್ಬೇಕು. ಸರಿ ಖಾರ ಆಗಬೇಕು. ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕಿದ್ದೇನೆ. ನಂತರ ಕಟ್ ಮಾಡಿ ಇಟ್ಟಿರುವಂತಹ ಬೆಂಡೆಕಾಯಿಯ ಹುಳುಗಳನ್ನ ಹಾಕೊಳ್ತಾ ಇದ್ದೇನೆ. ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಟ್ಟಿದ್ದೇನೆ. ಬೆಂಡೆಕಾಯಿ ಎಲ್ಲ ಬಣ್ಣ ಬದಲಾಗಿದೆ, ಮೆತ್ತಗಾಗಿ ಬೆಂದಿದೆ. ಈಗ ಇದು ಒಮ್ಮೆ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾವುದೇ ಬೆಂಡೆಕಾಯಿ ಆದ್ರೂ ಕೂಡ ಆಗ್ತದೆ ಇದಕ್ಕೆ. ಅಂಗಡಿಯಲ್ಲಿ ಸಿಗುವ ಬೆಂಡೆಕಾಯಿಯನ್ನು ಕೂಡ ನೀವು ತಂದು ಮಾಡ್ಕೊಳ್ಬೋದು. ನಾನು ಮನೆಯಲ್ಲಿರುವ ಬೆಂಡೆಕಾಯಿಯಿಂದ ಈ ರೆಸಿಪಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಬೆಂಡೆಕಾಯಿ ಎಲ್ಲ ಬೆಂದ ನಂತರ ಇದಕ್ಕೆ ತೊಗರಿ ಬೇಳೆಯನ್ನ ಬೇಯಿಸಿದ್ದನ್ನ ಹಾಕಿದ್ದೇನೆ. ಸ್ವಲ್ಪ ನೀರನ್ನು ಕೂಡ ಕುಕ್ಕರಿಗೆ ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ತುಂಬ ನೀರನ್ನ ಹಾಕಿ ನೀರಾಗಿ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ದಪ್ಪವಾಗಿಯೇ ಇರಬೇಕು. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೇನೆ. ಉಪ್ಪೆಲ್ಲ ಕರಗಿ ಚೆನ್ನಾಗಿ ಕುದಿ ಬಂದ ನಂತರ ಕೊನೆಯಲ್ಲಿ ಇದಕ್ಕೆ ಕಾಯಿ ಹಾಲನ್ನ ಹಾಕಿ ಒಂದು ಕುದಿಯನ್ನ ಬರಿಸಿದ್ರೆ ರುಚಿಯಾದ ಬೆಂಡೆಕಾಯಿಯ ಬೋಳ್ ಹುಳಿ ರೆಡಿ ಆಗ್ತದೆ. ಬೋಳ್ ಹುಳಿಗೆ ಒಂದು ಒಳ್ಳೆ ಇಂಗಿನ ಒಗ್ಗರಣೆಯನ್ನು ಕೂಡ ಹಾಕಬೇಕು. ಆಗ ಮಾತ್ರ ಈ ರೆಸಿಪಿ ಇನ್ನೂ ಕೂಡ ರುಚಿಯಾಗಿ ಬರೋದು. ಇದೇ ರೀತಿಯಲ್ಲಿ ಬದನೆಕಾಯಿಯಿಂದ ಕೂಡ ಬೋಳ್ ಹುಳಿಯನ್ನ ಮಾಡ್ತೇವೆ. ರೆಸಿಪಿ ಬೇಕಂದ್ರೆ ತಿಳಿಸಿ. ಇದೇ ವಿಧಾನದಲ್ಲಿ ಬೆಂಡೆಕಾಯಿಯ ಬದಲಿಗೆ ಬದನೆಕಾಯಿಯನ್ನ ಹಾಕೊಳ್ತೇವೆ. ಈಗ ಇದಕ್ಕೊಂದು ಒಗ್ಗರಣೆಯನ್ನ ಮಾಡ್ಲಿಕ್ಕೆ ಒಗ್ಗರಣೆ ಸೌಟನ್ನ ಕಾಯ್ಲಿಕ್ಕೆ ಇಟ್ಟು 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆಯನ್ನ ಹಾಕಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಈಗ ಇದಕ್ಕೆ ಇಂಗನ್ನ ಹಾಕೊಳ್ತಾ ಇದ್ದೇನೆ. ಒಳ್ಳೆ ಪರಿಮಳ ಇರುವ ಇಂಗನ್ನ ಹಾಕೊಳ್ಳಿ, ಚೆನ್ನಾಗಾಗ್ತದೆ. ಸ್ವಲ್ಪ ಇಂಗನ್ನ ಕರಗಿಸ್ಕೊಂಡು ನಂತರ ಇದಕ್ಕೆ ಒಣಮೆಣಸು ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಯನ್ನ ಈಗಾಗಲೇ ಮಾಡಿಟ್ಟಿರುವಂತಹ ಬೋಳುಳಿಗೆ ಹಾಕಿದ್ರೆ ರುಚಿಯಾದ ಬೆಂಡೆಕಾಯಿಯ ಬೋಳ್ ಹುಳಿ ರೆಡಿ.
ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಯಾರೆಲ್ಲ ಈ ರೆಸಿಪಿ ನೋಡಿದ ನಂತರ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ ಆದ ಬೆಂಡೆಕಾಯಿಯ ಹುಳಿ ರೆಡಿಯಾಗಿದೆ. ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.